ವೀಕ್ಷಕರೇ, ಹಿಸ್ಟ್ರಿ ಎಕ್ಸ್ಪರ್ಟ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಸದ್ಯಕ್ಕೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ನಿಲ್ಲುವಂತೆ ಕಾಣ್ತಿಲ್ಲ. ಇದರ ಮಧ್ಯೆ ಅಮೆರಿಕ ಕೂಡ ದಾಳಿ ನಡೆಸಿದೆ. ಇರಾನ್ ಮೇಲೆ ಇಸ್ರೇಲ್ ಹಲವು ದಿಕ್ಕಿನಿಂದ ದಾಳಿಯನ್ನ ನಡೆಸುತ್ತಿದೆ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರ ಎಡಗೈ ಬಲಗೈನಂತಿದ್ದವರು, ಹಾಗೆ ಯುದ್ಧಗಳಲ್ಲಿ ನೆರವು ನೀಡುತ್ತಿದ್ದವರು ಇಸ್ರೇಲ್ನ ದಾಳಿಯಲ್ಲಿ ಅಸುನೀಗಿದ್ದಾರೆ. ಇದರೊಂದಿಗೆ ಪರಮಾಪ್ತ ರಾಷ್ಟ್ರಗಳಾದ ರಷ್ಯಾ, ಚೀನಾ, ಉತ್ತರ ಕೊರಿಯಾ ಕೂಡ ಈ ಸಂದರ್ಭದಲ್ಲಿ ನೆರವಿಗೆ ಬರ್ತಿಲ್ಲ. ಇನ್ನು ರಾಜಕೀಯವಾಗಿ ಸದಾ ಬೆಂಬಲ ನೀಡುತ್ತಿದ್ದ ಲೆಬನಾನ್ನ ಹಿಜ್ಬುಲ್ಲಾ, ಪ್ಯಾಲೆಸ್ಟೈನ್ನ ಹಮಾಸ್, ಹುತಿ ಹಾಗೂ ಇರಾಕ್ನ ಶಿಯಾ ಬಂಡುಕೋರ ಸಂಘಟನೆಗಳು ಕೂಡ ಈಗ ಸದ್ಯಕ್ಕೆ ಏನು ಸಹ ಗೊತ್ತಿಲ್ಲದಂತಿವೆ. ಹೀಗಾಗಿ ಯುದ್ಧ ಭೂಮಿಯಲ್ಲಿ ಇರಾನ್ ಏಕಾಂಗಿಯಾದಂತೆ ಕಾಣ್ತಿದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಅವರೆಲ್ಲರೂ ಕೂಡ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಇನ್ನು ಕಳೆದ ವಾರದಿಂದ ನಡೆಯುತ್ತಿರುವ ಇಸ್ರೇಲ್ ಇರಾನ್ ಯುದ್ಧ ಇನ್ನಷ್ಟು ತೀವ್ರಗೊಂಡಿದ್ದು, ಇಸ್ರೇಲ್ನ ಪರವಾಗಿ ಬೆಂಬಲ ಘೋಷಿಸಿರುವ ಅಮೆರಿಕ ಕೂಡ ಇರಾನ್ ವಿರುದ್ಧ ದಾಳಿಯನ್ನ ಮಾಡಿದೆ. ಇನ್ನು G7 ಶೃಂಗಸಭೆಯಲ್ಲಿ ಅಮೆರಿಕದಿಂದ ಇಸ್ರೇಲ್ಗೆ ಪರವಾದ ಅಭಿಪ್ರಾಯಗಳೇ ಕೇಳಿ ಬಂದಿತ್ತು. ಹಾಗೆ ರಷ್ಯಾ, ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳು ಇಸ್ರೇಲ್ ಹಾಗೂ ಅಮೆರಿಕದ ದಾಳಿಯನ್ನ ಖಂಡಿಸಿವೆ ಹೊರತು ಸಮರದಲ್ಲಿ ಇರಾನ್ಗೆ ಶಕ್ತಿ ತುಂಬುವ ಕೆಲಸವನ್ನ ಯಾವ ರಾಷ್ಟ್ರವೂ ಕೂಡ ಮಾಡಿಲ್ಲ. ಇದೆಲ್ಲಕ್ಕಿಂತ ಮಿಗಿಲಾಗಿ ಪಶ್ಚಿಮ ಏಷ್ಯಾದಲ್ಲಿ ಇರಾನ್ಗೆ ಎಲ್ಲ ರೀತಿಯಲ್ಲೂ ಬೆಂಬಲ ನೀಡುತ್ತಿದ್ದ ಹಲವು ಬಂಡಖೋರ ಸಂಘಟನೆಗಳು ಈಗ ಸದ್ಯ ಮಾತನಾಡ್ತಿಲ್ಲ. ಹೀಗಾಗಿ ಯುದ್ಧದಲ್ಲಿ ಇರಾನ್ಗೆ ಯಾರಿಂದಲೂ ಕೂಡ ಬೆಂಬಲ ಸಿಗದಂತಾಗಿದೆ. ಬಂಡುಕೋರರ ಜಾಲವನ್ನೇ ಪೋಷಣೆ ಮಾಡುತ್ತಿದ್ದ ಇರಾನ್ ಈಗ ಸದ್ಯಕ್ಕೆ ವೈರಿ ರಾಷ್ಟ್ರಗಳಾದ ಇಸ್ರೇಲ್, ಅಮೆರಿಕದಿಂದ ತನಗೆ ಎದುರಾಗಬಹುದಾದ ಬೆದರಿಕೆಯನ್ನ ಹಾಗೆ ಈ ರೀತಿಯ ಯುದ್ಧ ಭೀತಿಗಳನ್ನ ಎದುರಿಸಲು ಇರಾನ್ ದಶಕಗಳ ಹಿಂದಿನಿಂದಲೂ ಭಿನ್ನ ದಾರಿಯನ್ನ ಅನುಸರಿಸಿದೆ. ಅದೇನೆಂದ್ರೆ ತನ್ನ ನೆರೆ ರಾಷ್ಟ್ರಗಳಲ್ಲಿ ಸಕ್ರಿಯವಾಗಿರುವ ಬಂಡುಕೋರ ಸಂಘಟನೆಗಳನ್ನ ಬೆಂಬಲಿಸಿ ಅವರ ಜಾಲವೊಂದನ್ನೇ ಇರಾನ್ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೆ. ಅದ್ಯಾವ ರೀತಿಯ ಜಾಲ ಎಂಬುದನ್ನ ಹೇಳ್ತೀವಿ ಕೇಳಿ. ಇಸ್ರೇಲ್ನ ಉತ್ತರದ ಗಡಿಯಲ್ಲಿ ರಾಕೆಟ್ ಸೇರಿದಂತೆ ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಹಿಜ್ಬುಲ್ಲಾ ಸಂಘಟನೆಯನ್ನ ಪೋಷಣೆ ಮಾಡ್ತಾ ಬಂದಿದೆ. ಹಾಗೆ ಇರಾಕ್ನಲ್ಲಿ ಶಿಯಾ ತೀವ್ರವಾದಿ ಸಂಘಟನೆಗಳೊಂದಿಗೆ ಕೈಜೋಡಿಸಿ ಇರಾಕ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನ ಈ ಸಂಘಟನೆಗಳ ಗಮನದಲ್ಲಿ ಇರಿಸಿಕೊಂಡಿದೆ. ಹಾಗೆ ಪ್ಯಾಲೆಸ್ಟೈನ್ನ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಾ ಇಸ್ರೇಲ್ನ ಎದುರಿಸುತ್ತಿತ್ತು. ಇನ್ನು ದಕ್ಷಿಣದಲ್ಲಿ ಹುತಿ ಬಂಡುಕೋರ ಸಂಘಟನೆಯನ್ನ ತನ್ನ ವೈರಿ ರಾಷ್ಟ್ರಗಳ ವಿರುದ್ಧ ಬಳಸುತ್ತಿತ್ತು. ಆದ್ರೆ ಇದೀಗ ಇರಾನಿನ ಲೆಕ್ಕಾಚಾರ ತಪ್ಪಿದಂತೆ ಕಾಣ್ತಿದೆ. ಕಳೆದ 1 ವಾರಗಳಿಂದ ನಡೆಯುತ್ತಿರುವ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಈ ಸಂಘಟನೆಗಳು ಯಾವೂ ಸಹ ಭಾಗವಹಿಸೋದಿರ್ಲಿ, ಇವರ ಹತ್ತಿರಕ್ಕೂ ಸುಳಿಯದ ರೀತಿ ಸದ್ದಿಲ್ಲದಂತಿವೆ. ಹೀಗೆ ಈ ಎಲ್ಲಾ ಸಂಘಟನೆಗಳು ಸದ್ದಿಲ್ಲದಂತಿರಲು ಕಾರಣಗಳೇನು ಎಂಬುದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ಯಾರೆಲ್ಲ ಇಲ್ಲಿಯವರೆಗೂ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇನ್ನು ಮೊದಲನೆಯದಾಗಿ ಇಸ್ರೇಲ್ ವಿರುದ್ಧ ಸದಾ ಕೆಂಡ ಕಾರುವ ಹಮಾಸ್ ಸಂಘಟನೆ ಬಗ್ಗೆ ಹೇಳೋದಾದ್ರೆ 2023ರ ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ದಾಳಿ ನಡೆಸಿತ್ತು. ಆ ಬಳಿಕ ಆರಂಭವಾದ ಸಂಘರ್ಷ ಇನ್ನೂ ಕೂಡ ನಿಂತಿಲ್ಲ. ಕಳೆದ ವಾರ ಇಸ್ರೇಲ್ ಇರಾನ್ ಮೇಲೆ ದಾಳಿ ಆರಂಭಿಸಿದ ಬಳಿಕ ಹಮಾಸ್ ಸಂಘಟನೆ ಇರಾನ್ ಪರವಾಗಿ ಮಾತನಾಡಿಲ್ಲ. ಹೀಗಿದ್ದು ಇಸ್ರೇಲ್ನ ನಿರಂತರ ದಾಳಿಯಿಂದಾಗಿ ಹಮಾಸ್ನ ಶಕ್ತಿ ಕುಂದಿದೆ. ಅದೇಗೆಂದ್ರೆ ಅದರ ಪ್ರಮುಖ ನಾಯಕರು ಈ ದಾಳಿಯಲ್ಲಿ ಹತರಾಗಿದ್ದಾರೆ. ಹಾಗೆ ಈ ಬಂಡುಕೋರ ಸಂಘಟನೆ ಹೊಂದಿದ್ದ ಸುರಂಗ ಮಾರ್ಗ ನಿಯಂತ್ರಣ ಕೇಂದ್ರಗಳು, ರಾಕೆಟ್ ತಯಾರಿಕಾ ಘಟಕಗಳು ಸೇರಿದಂತೆ ಇನ್ನಿತರ ಸೇನಾ ಸೌಕರ್ಯಗಳು ಇಸ್ರೇಲ್ನ ದಾಳಿಯಲ್ಲಿ ನಾಶವಾಗಿವೆ. ಹೀಗಿರೋದ್ರಿಂದ ಈ ಹಮಾಸ್ ಇರಾನ್ನ ಸಹಾಯಕ್ಕೆ ಬಂದಿಲ್ಲ ಅನ್ನೋದು ಕಂಡು ಬರ್ತಿದೆ. ಇನ್ನು ಎರಡನೆಯದಾಗಿ ಹಿಜ್ಬುಲ್ಲಾಗಳು, ಇವರು ಕೂಡ ಇಸ್ರೇಲ್ನ ನೆರೆ ರಾಷ್ಟ್ರ. ಲೆಬನಾನ್ನಲ್ಲಿ ಸಕ್ರಿಯವಾಗಿರುವ ಶಿಯಾ ಬಂಡುಕೋರ ಸಂಘಟನೆ. ಈ ಹಿಜ್ಬುಲ್ಲಾ ಇವರು ಇರಾನ್ನ ಪರಮಾಪ್ತ ಅಂತ ಹೇಳಲಾಗುತ್ತೆ. ಇನ್ನು ಇಸ್ರೇಲ್ ಇರಾನ್ ಸಂಘರ್ಷಣೆಯಲ್ಲಿ ಇದು ಕೂಡ ಮೌನ ವಹಿಸಿದೆ. ಯಾಕೆಂದ್ರೆ ಬಲಿಷ್ಠವಾಗಿದ್ದ ಈ ಬಂಡುಕೋರರ ಸಾಮರ್ಥ್ಯ ಈಗ ಕುಂದಿ ಹೋಗಿದೆ. ಅದೇಗೆಂದ್ರೆ ಕಳೆದ ವರ್ಷ ಈ ಸಂಘಟನೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ನಡೆಸಿದ್ದ 2 ತಿಂಗಳ ಯುದ್ಧದಲ್ಲಿ ಹಿಜ್ಬುಲ್ಲಾ ಬಂಡುಕೋರರಿಗೆ ಸೇರಿದ ಶಸ್ತ್ರಾಸ್ತ್ರಗಳು, ನಿಯಂತ್ರಣ ಕೇಂದ್ರಗಳು ಧ್ವಂಸಗೊಂಡಿವೆ. ಈಗ ಈ ಲೆಬನಾನ್ ಸರ್ಕಾರ ಇಸ್ರೇಲ್ ಇರಾನ್ ಸಂಘರ್ಷಣೆಯಲ್ಲಿ ಭಾಗಿಯಾಗದಂತೆ ಈ ಸಂಘಟನೆಯ ಮುಖಂಡರನ್ನ ಎಚ್ಚರಿಸಿದೆ. ಇನ್ನು ಮೂರನೆಯದಾಗಿ ಸಿರಿಯಾದಿಂದಲೂ ಕೂಡ ಸಿಕ್ಕಿಲ್ಲ ಇರಾನ್ಗೆ ಬೆಂಬಲ. ಸಿರಿಯಾದಲ್ಲಿ ಈ ಹಿಂದೆ ಅಧಿಕಾರದಲ್ಲಿದ್ದ ಬಶಾರ್ ಅಲ್ ಅಸಾದ್ ಆಡಳಿತ ಸದಾ ಇರಾನ್ ಬೆಂಬಲಕ್ಕೆ ನಿಲ್ತಿತ್ತು. ಹಾಗೆ ಹಿಜ್ಬುಲ್ಲಾ ಸಂಘಟನೆಗೆ ಅಗತ್ಯವಾದ ನೆರವನ್ನ ಕೂಡ ಈ ಸಿರಿಯಾ ನೀಡುತ್ತಿತ್ತು. ಕಳೆದ ವರ್ಷ ಈ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ಘರ್ಷಣೆ ಮುಗಿದ 2 ವಾರಗಳಲ್ಲಿ ಸಿರಿಯಾದಲ್ಲಿ ಅಸಾದ್ ಆಡಳಿತ ಪತನಗೊಂಡಿತ್ತು. ಹಾಗೆ ಹೊಸ ಸರ್ಕಾರ ಈಗ ಆಡಳಿತದಲ್ಲಿ ಇರೋದ್ರಿಂದ
ಇರಾನ್ನ ಸಂಬಂಧ ಮೊದಲಿನಂತಿಲ್ಲ. ಹಾಗಾಗಿ ಅಲ್ಲಿಂದಲೂ ಕೂಡ ಇರಾನ್ಗೆ ನೆರವು ಸಿಗ್ತಿಲ್ಲ. ಹೀಗೆ ಇರಾನ್ ಇದೇ ರೀತಿಯ ಮತ್ತಷ್ಟು ಸಂಘಟನೆ ಮೇಲೆ ಡಿಪೆಂಡ್ ಆಗಿತ್ತು. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಸಂಘಟನೆಗಳು ಹಾಗೆ ಯಾವುದೇ ರಾಷ್ಟ್ರಗಳು ಕೂಡ ಇರಾನ್ನ ಬೆಂಬಲಕ್ಕೆ ನಿಲ್ಲದೆ ಈಗ ಇರಾನ್ ಏಕಾಂಗಿಯಾಗಿ ನಿಂತಿದೆ. ಹಾಗಿದ್ರೆ ಇರಾನ್ ಇಷ್ಟೊಂದು ದುರ್ಬಲನ ಅಂತ ನೀವು ಕೇಳಬಹುದು. ಜಗತ್ತಿನ ಅಪಾಯಕಾರಿ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಹಾಗೆ ಇರಾನ್ನ ಪರಮಾಣು ಅಸ್ತ್ರಗಳು ಹೊರ ಜಗತ್ತಿಗೆ ತಿಳಿಯದ ಅದರ ಸೇನಾ ಸಾಮರ್ಥ್ಯಗಳು ಇಸ್ರೇಲ್, ಅಮೆರಿಕ ಸೇರಿದಂತೆ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಬೆದರಿಕೆ ಆಗಬಹುದು ಎಂದೆಲ್ಲ ಅಂದಾಜಿಸಲಾಗಿತ್ತು. ಆದರೆ 2023 ಅಕ್ಟೋಬರ್ 7ರಂದು ಹಮಾಸ್ ಬಂಡುಕೋರ ಸಂಘಟನೆ ಇಸ್ರೇಲ್ನ ಮೇಲೆ ದಾಳಿಯನ್ನ ನಡೆಸಿದ ನಂತರ ಹಾಗೆ ಇಲ್ಲಿಯವರೆಗೆ ನಡೆದಿರುವ ಸೇನಾ ಸಂಘರ್ಷಗಳು ಇರಾನ್ನ ಸೇನಾ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಯನ್ನ ಹುಟ್ಟು ಹಾಕುವಂತೆ ಮಾಡಿದೆ ಎಂದು ಇಂಟರ್ನ್ಯಾಷನಲ್ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಇನ್ನು ಕಳೆದ ಕೆಲವು ದಿನಗಳಿಂದ ಇಸ್ರೇಲ್ ನಡೆಸುತ್ತಿರುವ ಈ ದಾಳಿಯಲ್ಲಿ ಇರಾನ್ನ 20ಕ್ಕೂ ಹೆಚ್ಚು ಸೇನಾ ಕಮಾಂಡರ್ಗಳು ಮೃತರಾಗಿದ್ದು ಇಸ್ಲಾಮಿಕ್ ಕ್ರಾಂತಿಕಾರಿ ರಕ್ಷಣಾ ಪಡೆಯ ಪ್ರಮುಖರೆಲ್ಲರೂ ನಿರ್ನಾಮರಾಗಿದ್ದಾರೆ. ಸದ್ಯ ಈಗ ವಾಸ್ತವದಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯ ಆಡಳಿತದ ಆಧಾರ ಸ್ತಂಭಗಳೇ ಇಲ್ಲದಂತಾಗಿವೆ ಎಂದು ಕೇಳಿ ಬರ್ತಿದೆ. ಅದೇನೇ ಇರಲಿ, ಇನ್ನು ಇಸ್ರೇಲ್ ಇರಾನ್ನ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ.